ಇವತ್ತು ನಮ್ಮದು ವರ್ಕಿಂಗ್ ಕಮಿಟಿ ಅಂತೇಳಿ ಒಂದು ಮೀಟಿಂಗ್ ಆಯಿತು. ಬಹಳ ಒಳ್ಳೆಯ ವಿಷಯ ಅಂತೇಳಿದರೆ ಎಲ್ಲ ಕನ್ನಡದ ಸಂಘ ಸಂಸ್ಥೆ ಪದಾಧಿಕಾರಿಗಳು ಒಟ್ಟಾಗಿದ್ದು ಇವತ್ತು ಒಂದು ಲೆವೆಲಲ್ಲಿ ನಮ್ಮ ಕರ್ನಾಟಕ ರಾಜ್ಯೋತ್ಸವದ ಮಾಡ್ತಾಯಿದ್ದೀವಿ. ಇದು ಇನ್ನು ಮುಂದೆ ಎಲ್ಲ ಕನ್ನಡದವರು ಎಷ್ಟೋ ಜನ ನನಗೇನು ಆಸೆ ಇತ್ತು, ಎಲ್ಲ ಕನ್ನಡದ ಸಂಘ ಸಂಸ್ಥೆ ಒಟ್ಟಾಗಿ ಏನು ನಾವು ಕರ್ನಾಟಕ ರಾಜ್ಯೋತ್ಸವ ಮಾಡಬೇಕಂತ ಇದ್ವಿ. ನನ್ನಂತ ಕೆಲವು ಜನಕ್ಕೆ ಇದ್ರ ಆಸೆ ಇತ್ತು, ಆದರೆ ಓಪನ್ ಆಗಿ ಹೇಳುವುದೆಲ್ಲ ಇರಲಿ. ಆದರೆ ನನ್ನ ಮನಸ್ಸಿಗಿತ್ತು, ನಾನು ಓಪನ್ ಆಗಿ ಹೇಳಿದ್ದೇನೆ, ನನಗೆ ಈ ರೀತಿ ಒಂದು ಆಸೆ ಉಂಟು. ನಾವು ಒಟ್ಟಿಗೆ ಒಟ್ಟಾಗೋ ಒಂದಾಗೋ, ನಾವು ಕನ್ನಡ ಸಮಾಜ ಒಟ್ಟು ಕರ್ಕೊಂಡೋಗೋ, ಒಟ್ಟಾಗಿ ಸೇರ್ಕೊಂಡು ನಾವು ಒಂದು ಫಂಕ್ಷನ್ ಮಾಡುವಂಥ ಅದು ಸರಿಯಾದ ಸಮಯ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯೋತ್ಸವ. ಇಂಥ ಒಂದು ಫಂಕ್ಷನ್ ಬೇರೆ ಫಂಕ್ಷನ್ ಯಾವುದೂ ಆಗಲಿಕ್ಕೆ ಸಾಧ್ಯ ಇಲ್ಲ ಕರ್ನಾಟಕದೊಂದು ಒಟ್ಟಾಗಲಿಕ್ಕೆ. ಆದರೆ ಇದು ಒಟ್ಟಾಗಿದ್ದೀವಿ, ನಾವು ಒಟ್ಟಾಗಿ ಸೇರ್ಕೊಂಡಿದ್ದು ಮಾಡ್ತಿದ್ದೀವಿ. ಇನ್ನೊಂದು ಹೇಳ್ತಿದ್ರೆ ಈ ಫಂಕ್ಷನ್ಗೆ ನಮಸ್ಕಾರ. ಇವತ್ತೆಲ್ಲರೂ ನಾವು ಗೋವಾದಲ್ಲಿರುವಂಥ ಎಲ್ಲ ಕನ್ನಡಿಗರು ಭೇದ ಭಾವ ಎಲ್ಲ ಬರ್ಕಾಟ ನಾವೆಲ್ಲರೂ ಕುಡಿಕೊಂಡು ಒಂದು ಕನ್ನಡ ರಾಜ್ಯೋತ್ಸವ ಮಾಡೋಕ್ಕೋಸ್ಕರ ಎಲ್ಲರೂ ಭೇದ ಭಾವ ಎಲ್ಲ ಬರ್ಕಾಟ ನಾವೆಲ್ಲರೂ ಕುಡಿಕೊಂಡು ಒಗ್ಗಟ್ಟಾಗಿ ಇವತ್ತು ಒಂದು ಏನೋ ಇರಲಿ ನಮ್ದು ಬೇರೆ ಕಡೆಗೆ ಒಂದು ಬದಿಗಿಟ್ಟು ನಾವು ಕನ್ನಡಿಗರಪ್ಪ ಇಲ್ಲಿ ಗೋವಾದಲ್ಲಿ ಇರೋಂಥರು ಗೋವಾಗೂ ಜನರಿಗೋಸ್ಕರ ಎಲ್ಲರಿಗೆ ನಾವು ನಮ್ಮ ಕನ್ನಡಿಗರು ಒಂದಾಗಬೇಕನ್ನೋದೇ ನಾವೆಲ್ಲ ಜನಗಳು ಕುಡಿಕೊಂಡು ಇವತ್ತು ಮೀಟಿಂಗ್ ಮಾಡಿದ್ವಿ. ಆ ಮೀಟಿಂಗ್ ಸಕ್ಸಸ್ಫುಲ್ ಆಯಿತು ಅಂತ ಹೇಳ್ತಿರ್ತೇವೆ. ಇವತ್ತಿನ ಒಂದು ಕಾರ್ಯಕಾರಿ ಸಮಿತಿಯ ಸಭೆಯಲ್ಲಿ ನನಗೂ ಕೂಡ 2-3-4 ಮೀಟಿಂಗ್ ಅಟೆಂಡ್ ಆಗಿರಲಿಲ್ಲ. ಯಾಕಂದರೆ ತಾಯಿ ಭುವನೇಶ್ವರಿಯ ಒಂದು ಕಾರ್ಯಕ್ರಮ ಇತ್ತು ಮತ್ತು ನಮ್ಮ ಗಡಿನಾಡ ಪ್ರಾಧಿಕಾರ ಮಹಾರಾಷ್ಟ್ರದಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಇಂಥ ಒಂದು ಸಂದರ್ಭದಲ್ಲಿ ನಾನು 2-3 ಮೀಟಿಂಗ್ಗಳನ್ನು ನೀವು ನಡೆಸಿ ನಾನು ಬರ್ತೀನಿ ಅಂತ ಹೇಳಿದ್ದೆ. ಆದರೂ ಕೂಡ ಇವತ್ತು ನಾನು ಕರ್ನಾಟಕದಲ್ಲಿ ಇದ್ದರೂ ಕೂಡ ನಾನು ಟೈಮ್ ಕೊಟ್ಟಿದ್ದೆ, 6 ಗಂಟೆಗೆ ಬರ್ತೀನಿ ಅಂತ. ನಾನು ಬಂದು ಈ ಮೀಟಿಂಗ್ನಲ್ಲಿ ಹಾಜರಿದ್ದು ನಮ್ಮ ಕಮಿಟಿಯ ಒಂದು ತೀರ್ಮಾನ ಎಲ್ಲ ಕನ್ನಡಿಗರು ಸೇರಿ ಒಂದು ಕರ್ನಾಟಕ ರಾಜ್ಯೋತ್ಸವ ಮಾಡೋಣ. ಪ್ರತಿ ವರ್ಷ ತಮ್ಮ ಒಂದು ಸಂಘಟನೆಗಳ ಮೂಲಕ ಆಯಾ ಜಾಗದಲ್ಲಿ ಮಾಡ್ತಿದ್ರು. ನಾವೆಲ್ಲರೂ ಸೇರಿ ಒಂದು ಕಡೆ ಕರ್ನಾಟಕ ರಾಜ್ಯೋತ್ಸವ ಅತಿ ವಿಜೃಂಭಣೆಯಿಂದ ಮಾಡೋಣ. ಕರ್ನಾಟಕ ಏಕೀಕರಣ ಆಗಿ 50 ವರ್ಷ ಆಯಿತು. ಆ 50 ವರ್ಷದ ಒಂದು ಕಾರ್ಯಕ್ರಮವನ್ನು ನಾವೆಲ್ಲರೂ ಒಗ್ಗಟ್ಟಿಗೆ ಸೇರಿ ಮಾಡೋಣ ಅನ್ನುವಂಥ ಒಂದು ಎಲ್ಲರ ಮನೋಭಾವನೆಗೆ ನಾವೆಲ್ಲರೂ ಒಪ್ಪಿಕೊಂಡು ಆ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಲು ನಾವೆಲ್ಲರೂ ಒಪ್ಪಿಕೊಂಡಿದ್ದೇವೆ. ಭಾಳ ಸಂತೋಷವಾಯಿತು. ಇವತ್ತು ನಾವು ಕೆಸರೊಳ್ಳ ಹೋಟೆಲ್ನಲ್ಲಿ ನಮ್ಮ ಕೋರ್ ಕಮಿಟಿಯ ಆದಷ್ಟು ಸದಸ್ಯರು ಬಂದಿದ್ದರು. ಅದಕ್ಕೆ ಭಾಳ ಸಂತೋಷವಾಯಿತು, ಆದಷ್ಟು ಜನ ಸೇರಿದ್ರು ಅಂತೇಳಿ. ಅದರಲ್ಲಿ ಕೂಡ ನಾವು ನಮ್ಮ ಎಲ್ಲ ಕಮಿಟಿ ಯಾವ ರೀತಿ ಲಾಸ್ಟ್ ಟೈಮ್ ಸಭೆಯಲ್ಲಿ 2ನೇ ಸಭೆಯಲ್ಲಿ ನಾ ಇರಲಿಲ್ಲ, ನಾವು ಬೇರೆ ಒಂದು ಕಾರ್ಯಕ್ರಮದಲ್ಲಿ ಇರುವುದರಿಂದ ನಮಗೆ ಬರಲಿಕ್ಕಾಗಿಲ್ಲ. ಇವತ್ತು ನಾವೆಲ್ಲರೂ ಸೇರಿ ನಮಗೆ ಕೂಡ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಸಂಘಟನೆ ಅಧ್ಯಕ್ಷರನ್ನಾಗಿ. ಆ ರೀತಿ ಯಾವ ರೀತಿ ಅಧ್ಯಕ್ಷರು ಕೆಲಸ ಮಾಡಬೇಕು, ಅದೇ ರೀತಿ ಗೌರವ ಅಧ್ಯಕ್ಷರು ಏನು ಮಾಡಬೇಕು, ಅದಕ್ಕೆ ಸಿದ್ದನಮೆಟ್ಟಿಯವರು ಕೂಡ ಬಂದಿದ್ದರು, ಅಧ್ಯಕ್ಷರು ಮೋಹನ್ ಶೆಟ್ಟಿ ಬಂದಿದ್ದರು. ಅದೇ ರೀತಿ ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ಲಾಗಲಿ ಸುರೇಶ್ ರಾಜ್ಪೂತ್ ಆಗಲಿ ಶಿವಾನಂದ್ ಬಿಂಗೆ ಆಗಲಿ ಇಂಥ ಎಲ್ಲರೂ ಬಂದು ಈ ಸಭೆಯನ್ನು ಇನ್ನೂ ಒಂದು ಒಳ್ಳೆಯ ರೂಪದಲ್ಲಿ ತರುವಂಥ ಚರ್ಚೆಗಳಾಯಿತು. ಯಾವುದೇ ಒಂದು ನಾನ್ ಪೊಲಿಟಿಕಲ್ ಆಗಿ ಮಾಡಬೇಕಿದು, ಯಾವುದೇ ಪಕ್ಷವಾತ ಅಂತ ಇರಬಾರದು. ಗೋವಾದ ಮುಖ್ಯಮಂತ್ರಿ ಆಗಲಿ, ಕರ್ನಾಟಕದ ಮಿನಿಸ್ಟರ್ಗಳಾಗಲಿ ಎಲ್ಲರೂ ಸೇರಿ ಒಬ್ಬೊಬ್ಬರಿಗೆ ಒಂದೊಂದು ಜವಾಬ್ದಾರಿ ಕೊಟ್ಟರು. ಸಿದ್ದಣ್ಣ ಅವರಿಗೆ ಕರ್ನಾಟಕದ ಜವಾಬ್ದಾರಿ, ಗೋವಾದಲ್ಲಿರುವುದು ಮೋಹನ್ ಶೆಟ್ಟಿ ಮತ್ತು ರೆಡ್ಡಿ ಅವರಿಗೆ ಜವಾಬ್ದಾರಿ. ಇದೇ ರೀತಿ ಒಂದೊಂದು ಜವಾಬ್ದಾರಿ ಯಾವ ರೀತಿ ಮಾಡ್ಬೋದು, ಯಾವ ಡೇಟಿಗೆ ನಾವು ಮಾಡ್ಬೋದು, 17 ತಾರೀಕು ಅಂತ ನಾವು ಆದಷ್ಟು ಫೈನಲ್ ಮಾಡಿದ್ದೇವೆ. ಆದರೆ ನೋಡೋಣ ಯಾವ ರೀತಿ. ಕನ್ನಡಿಗರ ಧ್ವನಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಗೋವಾ ಕನ್ನಡ ಟಿವಿ. ಗೋವಾದಲ್ಲಿ ನಡೆಯುವ ಕನ್ನಡ ಕಾರ್ಯಕ್ರಮಗಳು, ಸುದ್ದಿ, ಜಾಹೀರಾತು ಹಾಗೂ ಕನ್ನಡಿಗರ ಯಾವುದೇ ಸಮಸ್ಯೆಗಳ ಪ್ರಸಾರಕ್ಕಾಗಿ ಸದಾ ಸಿದ್ಧ. ಗೋವಾ ಕನ್ನಡ ಟಿವಿ. ನಮ್ಮೆಲ್ಲ ಸುದ್ದಿ ಕಾರ್ಯಕ್ರಮಗಳು ಶೀಘ್ರವಾಗಿ ನಿಮ್ಮನ್ನ ತಲುಪಲು ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ.